ಓಹ್ ನೋ! ಶಿ ಈಸ್ ಸಚ್ ಎ ಸ್ಯಾಡ್. ಇದನ್ನ ಕೈಯಲ್ಲಿ ಹಿಡ್ಕೊಂಡು ಮಾತಾಡ್ತಿದ್ದೀನಿ. ಹಲೋ ಆಲ್. ನಾನು ಈ ವಿಡಿಯೋ ವಿಡಿಯೋ ಮಾಡ್ತಾ ಇರೋದಕ್ಕೆ ಒಂದು ಕಾರಣ ಇದೆ. ಏನು ಅಂತ ಅಂದ್ರೆ, ಮಗಳು ಸ್ಫಟಿಕ ಅವಳು P1ಗೆ ಜಾಯಿನ್ ಆಗ್ತಾ ಇದ್ದಾಳೆ. ನರ್ಸರಿಯಿಂದ P1ಗೆ ಹೋಗ್ತಾ ಇದ್ದಾಳೆ. ನಾವಿರೋದು ಎಡಿನ್ಬರಾ, ಸ್ಕಾಟ್ಲ್ಯಾಂಡಲ್ಲಿ. ಇಲ್ಲಿ ಸ್ಕೂಲಲ್ಲಿ P1 ಸ್ಟಾರ್ಟ್ ಕಿಟ್ ಅಂತ ಒಂದು ಕೊಟ್ಟಿದ್ದಾರೆ. ಅದ್ರ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಅದನ್ನು ಹೇಳೋಣ, ಮತ್ತು ಅದನ್ನು ನಮ್ಮ ಇಂಡಿಯಾ ಸ್ಕೂಲ್ಗಳಲ್ಲೂ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಮಕ್ಕಳುಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಪೇರೆಂಟ್ಸ್ಗಳಿಗೆ ಅದನ್ನ ನೋಡೋಕ್ಕೆ ತುಂಬ ಖುಷಿಯಾಗತ್ತೆ. ಮತ್ತು ಮಕ್ಕಳ ಬೆಳವಣಿಗೆಗೂ ತುಂಬ ಒಳ್ಳೆ ಸಹಾಯ ಆಗತ್ತೆ. ಈ ಥರ ಒಂದು ಕಾನ್ಸೆಪ್ಟ್. ಈ ಸ್ಟಾರ್ಟ್ ಕಿಟ್ ಕೊಟ್ಟಿದ್ದಾರೆ ಅವರೊಂದು. ಈ ಸ್ಟಾರ್ಟ್ ಕಿಟ್ಟಲ್ಲಿ ಒಂದು ಪಾಟ್ ಕೊಟ್ಟಿದ್ದಾರೆ. ಒಂದು ಅದರಲ್ಲಿ ಪಾಟಲ್ಲಿ ಮಣ್ಣು ಕೊಟ್ಟಿದ್ದಾರೆ. ಅದಾದಮೇಲೆ ಸನ್‌ಫ್ಲವರ್ ಸೀಡ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಒಂದೆರಡು ಲೀಫ್ಲೆಟ್ ಇಟ್ಟಿದ್ದಾರೆ. ಅದು ಏನಂತ ಅಂದರೆ, ಸನ್‌ಫ್ಲವರ್ ಬೀಜಗಳನ್ನು ಹೆಂಗೆ ಮಣ್ಣಲ್ಲಿ ಬಿತ್ತಬೇಕು, ಮತ್ತು ಅದ್ರ ಎಷ್ಟು ನೀರು ಹಾಕ್ಬೇಕು ಎವ್ರಿ ಡೇ, ಅದೆಲ್ಲ ಈ ಈ ಕ್ಯೂ ಆರ್ ಕೋಡಲ್ಲಿ ಸ್ಕ್ಯಾನ್ ಮಾಡಿಕೊಂಡ್ರೆ ಅದ್ರದ್ದು ಇನ್ಫಾರ್ಮೇಷನ್ ಸಿಗತ್ತೆ. ಅದಾದಮೇಲೆ ಅದೇನು ಬೆಳೆದಿರುತ್ತಲ್ಲ ಆ ಗಿಡನ ಸ್ಕೂಲ್ ರೆಸ್ಯೂಮ್ ಬ್ಯಾಕ್ ಆಗುತ್ತಲ್ಲ ಆಗಸ್ಟಲ್ಲಿ, ಆವಾಗ P1 ಕ್ಲಾಸ್ಗೆ ಅದನ್ನು ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸೊ ಎಷ್ಟು ಬೆಳೆದಿರತ್ತೆ ಅಂತೆಲ್ಲ ಮೆಷರ್ ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ಇಷ್ಟ ಆಯಿತು ಕಾನ್ಸೆಪ್ಟ್. ಆದರೆ ಯಾವುದಾದ್ರೂ ಸ್ಕೂಲ್ಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿ, ಯಾಕಂದರೆ ಇದರಿಂದ ಮಕ್ಕಳುಗಳಿಗೆ ಮಾನವ ಮತ್ತು ಪರಿಸರ ಬಾಂಧವ್ಯ ಏನು ಅಂತ ಗೊತ್ತಾಗುತ್ತೆ. ಜೊತೆಲೇ ನಾವು ಬೆಳೆಯೋದು, ಇವನ್ ಎಸ್ಪೆಷಲಿ ಮಕ್ಕಳಿಗೆ ಈ ಬೆಳವಣಿಗೆ ಅನ್ನೋದು ಹೆಂಗಿರುತ್ತೆ, ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನೋದು ಏನು, ಯಾಕೆ ಇರಬೇಕು, ಯಾಕೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬೆಳಿತೀವಿ ಅನ್ನೋದು ತುಂಬ ಚಿಕ್ಕ ವಯಸ್ಸಲ್ಲೇ ಗೊತ್ತಾಗತ್ತೆ. ಅವಳು ಬೀಜ ಬಿತ್ತಿದ್ದ ಸ್ಟಾರ್ಟಿಂಗ್ ಡೇಸೆಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಟ್ ಸ್ಫಟಿಕ ಎವ್ರಿ ಡೇ ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ತಾ ಇದ್ಲು. ಸನ್‌ಫ್ಲವರ್ ಪ್ಲಾಂಟ್ ನೀನು ತುಂಬ ಚೆನ್ನಾಗಿ ಬೆಳೀತಾ ಇದೆಯಾ, ನಾನು ನಿನಗೆ ಎವ್ರಿ ಡೇ ನೀರು ಹಾಕ್ತೀನಿ, ನಾನು ತುಂಬ ಕುತೂಹಲದಿಂದ ನೀನು ಎಷ್ಟು ಚೆನ್ನಾಗಿ ಬೆಳೀತೀಯಾ ಅಂತ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳೋಳು.